ನಮಸ್ಕಾರ. ನಾನಿಲ್ಲಿ ಒಂದಷ್ಟು ನೆಲ್ಲಿಕಾಯಿ ಇಟ್ಕೊಂಡಿದ್ದೀನಿ. ಇದರಿಂದ ತಂಬಳಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನಗೆ ಒಂದು ನೆಲ್ಲಿಕಾಯಿ ಮಾತ್ರ ಸಾಕು ತಂಬಳಿ ಮಾಡೋಕ್ಕೆ. ನೆಲ್ಲಿಕಾಯಿನ ಹಾಗೆ ಬರೀ ಬಾಯಲ್ಲಿ ಸಹಿತ ತಿಂತಾರೆ, ಬಹಳ ರುಚಿ ಅದು. ಈಗ ತಂಬಳಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ಒಂದು ನೆಲ್ಲಿಕಾಯಿ ಕೆತ್ತಿಟ್ಕೊಂಡಿದ್ದೀನಿ. 1 ಬೌಲಷ್ಟು ಕಾಯವೂ ಇದೆ, ಹಾಗೆ 1 ಸ್ಪೂನು ಜೀರಿಗೆ ಇದೆ, 10 ಕಾಳುಮೆಣಸು ಇಟ್ಕೊಂಡಿದ್ದೀನಿ. ಆಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, 1 ಸ್ಪೂನು ತುಪ್ಪ ಹಾಕಿದ್ದೀನಿ. ಈಗ ಜೀರಿಗೆ ಮತ್ತು ಕಾಳುಮೆಣಸನ್ನ ಹಾಕೋಣ, ಹಾಗೆ ಸ್ವಲ್ಪ ಫ್ರೈ ಮಾಡೋಣ. ಈಗ ಕೆತ್ತಿರುವ ನೆಲ್ಲಿಕಾಯಿನ ಹಾಕೋಣ, ಹಾಗೆ ಹುರಿಯೋಣ ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೆ. ನೆಲ್ಲಿಕಾಯಿ ಹುರಿದು ತಂಬಳಿ ಮಾಡಿದರೆ ರುಚಿ ಜಾಸ್ತಿ. ಹಸಿ ತಂಬಳಿನೂ ಮಾಡ್ತಾರೆ, ಅದು ಸ್ವಲ್ಪ ಒಗರು ಬರುತ್ತೆ. ನೋಡಿ, ಈಗ ಬಣ್ಣ ಚೇಂಜ್ ಆಗ್ತಾ ಬಂತು. ಗ್ಯಾಸ್ ಆಫ್ ಮಾಡೋಣ, ಸ್ವಲ್ಪ ತಣ್ಣಗಾಗಲಿ. ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ತಳದಲ್ಲಿ ನೆಲ್ಲಿಕಾಯಿ ಕೆತ್ತನ ಹಾಕಿದ್ದೀನಿ. ರುಚಿಗಾಗಷ್ಟು ಉಪ್ಪು ಹಾಕೋಣ, ಹಾಗೆ ಕಾಯುವನ್ನು ಹಾಕೋಣ. ಒಂದು ಸರಿ ಮಿಕ್ಸಿಲಿ ಹಾಗೆ ಪುಡಿ ಮಾಡೋಣ. ತಂಬಳಿ ಯಾವಾಗಲೂ ನಯಸ್ಸಾಗಿ ರುಬ್ಬಬೇಕು. ಹೀಗೆ ಪುಡಿ ಮಾಡೋದ್ರಿಂದ ಬಹಳ ಈಸಿ ರುಬ್ಬೋಕ್ಕೆ. ಈ ತಂಬಳಿ ರುಬ್ಬೋಕ್ಕೆ 2 ಸೌಟಷ್ಟು ಸಿಹಿ ಮಜ್ಜಿಗೆ ಹಾಕ್ತೀನಿ. ಮಜ್ಜಿಗೆಯಲ್ಲಿ ರುಬ್ಬಿದರೆ ತಂಬಳಿ ತುಂಬ ರುಚಿ. ಈಗ ಅರ್ಧ ಲೋಟದಷ್ಟು ನೀರನ್ನು ಹಾಕೋಣ, ಹಾಗೆ ನಯಸ್ಸಾಗಿ ತಂಬಳಿ ರುಬ್ಬೋಣ. ತಂಬಳಿ ರುಬ್ಬಾಯಿತು. ಈಗ ಒಂದು ಪಾತ್ರೆಗೆ ತೆರಪು ಮಾಡೋಣ. ಈಗ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ, 1 ಸ್ಪೂನು ತುಪ್ಪ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಜೀರಿಗೆ ಹಾಕ್ತೀನಿ, ಹಾಗೆ ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆ ಆಯಿತು, ಗ್ಯಾಸ್ ಆಫ್ ಮಾಡೋಣ. ತಂಬಳಿಗೆ ಒಗ್ಗರಣೆ ಕೊಟ್ಟಾಯಿತು. ಈಗ 2 ಸೌಟಷ್ಟು ದಪ್ಪ ಮಜ್ಜಿಗೆನ ಸೇರಿಸೋಣ. ಬೇಕಾದರೆ ಸ್ವಲ್ಪ ನೀರು ಹಾಕ್ಬೋದು, ತಂಬಳಿ ನೀರಾಗಿಯೂ ಊಟ ಮಾಡ್ತಾರೆ. ಈಗ ರುಚಿಯಾದ ನೆಲ್ಲಿಕಾಯಿ ತಂಬಳಿ ರೆಡಿ ಆಯಿತು. ನೆಲ್ಲಿಕಾಯಿ ತಂಬಳಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಜೀರ್ಣವಾದಾಗ, ಜ್ವರ ಬಂದಾಗ, ತಲೆಶೂಲೆ ಆದಾಗ, ವಾಂತಿ ಭೇದಿ ಆದಾಗ ಈ ತಂಬಳಿನ ಮಾಡ್ಕೊಂಡು ಊಟ ಮಾಡ್ತಾರೆ. ಕೆಲವರು ನೆಲ್ಲಿಕಾಯಿನ ಹಾಗೆ ಒಣಗಿಸಿ ಇಟ್ಕೊಂಡಿರ್ತಾರೆ, ಬೇಕಾದಾಗ ತಂಬಳಿ ಮಾಡ್ಬೋದು ಅಂತ. ನೋಡಿದ್ರಲ್ಲ ನೆಲ್ಲಿಕಾಯಿ ತಂಬಳಿ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿದ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.